ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಮಲಾಸ್ ಕಿಚನ್. ಹಾಯ್ ಫ್ರೆಂಡ್ಸ್, ಕಾಯಿ ಹೋಳಿಗೆ ಹೇಗೆ ಮಾಡೋಣ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಒಂದು ಪಾತ್ರೆ ಒಳಗಡೆ ಬೆಲ್ಲ ಹಾಕಿ, ನೀರು ಹಾಕಿ, ಅದನ್ನು ಒಂದು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕರಗಿಸ್ಕೊಬೇಕು. ಆಮೇಲೆ ಸೋದಿಸ್ಕೊಬೇಕು ಬೆಲ್ಲ. ಅದು ಕೊಬ್ಬರಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಗ್ರೈಂಡ್ ಮಾಡಿ ಆ ಪಾಕದೊಳಗಡೆ ಹಾಕ್ಕೊಬೇಕು. ಆಮೇಲೆ ಚೆನ್ನಾಗಿ ಕಲೆ ಹಾಕ್ತಾ ಇರಬೇಕು, ಒಂದು ಸ್ವಲ್ಪ ಬೇಯಬೇಕು. ಆಮೇಲೆ ಗಸಗಸೆ ಬಾಣಲಿ ಎಲ್ಲ ಹಾಕಿ ಹುರಿಬೇಕು. ಹುರಿದು ಆಮೇಲೆ ಕಡಲೆಪಪ್ಪು ಮಿಕ್ಸಿಗೆ ನೈಸಾಗಿ ಪುಡಿ ಮಾಡ್ಕೊಬೇಕು. ಆಮೇಲೆ ಗಸಗಸೆನೂ ಪುಡಿ ಮಾಡ್ಕೊಬೇಕು. ಆಮೇಲೆ ಏಲಕ್ಕಿ ಕುಟ್ಕೊಬೇಕು. ಒಣ ಶುಂಠಿನೂ ಕುಟ್ಕೊಂಡು ಪುಡಿ ಮಾಡ್ಕೊಬೇಕು. ಆಮೇಲೆ ಜಲ್ದಿ ಅದನ್ನು ಹಿಡ್ಕೊಂಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊಬೇಕು. ಆಮೇಲೆ ಗಸಗಸೆ ಹುರಿದಿರೋದು ಆ ಪಾಕದೊಳಗಡೆ ಹಾಕ್ಕೊಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಕಡಲೆಪಪ್ಪುನೂ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಗಟ್ಟಿ ಬರೋವರೆಗೂ ಬಿಸಿ ಮಾಡಬೇಕು. ಆಮೇಲೆ ಏಲಕ್ಕಿ ಒಣ ಶುಂಠಿ ಹಾಕಿ ಕಲೆ ಹಾಕಿಬಿಡಬೇಕು. ಆಮೇಲೆ ಹೋಳಿಗೆ ಮಾಡೋಕ್ಕೆ ಹಿಟ್ಟು ಅರಿಶಿಣ ಉಪ್ಪು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ, ಆಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ಬೇಕು 1 ಅವರು. ಆಮೇಲೆ ನೆಂದಿದೆ. ಆಮೇಲೆ ಹೋಳಿಗೆ ಮಾಡೋಣ. ಆಮೇಲೆ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ತೊಟ್ಕೊಂಡು ತೆಳ್ಳಗೆ ತೊಟ್ಕೊಂಡ್ಬಿಡ್ಬೇಕು. ಹಂಚು ಕಾಯಕ್ಕೆ ಇಕ್ಕಿದ್ದೀನಿ, ಬಿಸಿಯಾಗಿದೆ. ರುಚಿಯಾಗಿರುತ್ತೆ. ಒಂದು ಸತಿ ಒಮ್ಮೆ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ವಾರ ಇಟ್ಟರೂ ಕೆಡೋದಿಲ್ಲ. ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.